ಜಗದೀಶ್ ಶೆಟ್ಟರು ಪಾರ್ಟಿ ಬಿಟ್ಬಿಟ್ರು. ಈಗ ನನಗೊಂದು ಪ್ರಶ್ನೆ, ನೀವಿಬ್ರು ಕೂಡ ಒಬ್ಬರು ಮಂತ್ರಿ ಆದವರು, ಒಬ್ಬರು ಮುಖ್ಯಮಂತ್ರಿ ಆದವರು. ಈ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರು ಪಾರ್ಟಿ ಬಿಟ್ಬಿಟ್ರು, ಕಾಂಗ್ರೆಸ್ಗೆ ಹೋದರು. ಅವರು ಮುಖ್ಯಮಂತ್ರಿ ಆದವರು, ನೀವು ಉಪಮುಖ್ಯಮಂತ್ರಿ ಆದವರು. ಈಗ ವಾಪಸ್ BJPಗೆ ಬಂದಿದ್ದಾರೆ. ಈಗೊಂದು ಪ್ರಶ್ನೆ, ಆ ಸಂದರ್ಭದಲ್ಲಿ ನಿಜವಾಗಿ ಪಾರ್ಟಿಯ ಅಂದರೆ ಕಟ್ಟಾಳು ಯಾರು, ನೀವಾ ಜಗದೀಶ್ ಶೆಟ್ಟರ್? ನೋಡಿ, ಅದಕ್ಕೆ ಇದು ಸೊಕ್ಕಿನ ಪ್ರಶ್ನೆ. ಇದು ಸೊಕ್ಕಿನ ಪ್ರಶ್ನೆಗೆ ಸೊಕ್ಕಿನಲ್ಲೇ ಉತ್ತರ ಕೊಡ್ತೀನಿ. ಯಾಕೆ ಅಂತಂದರೆ ನನ್ನಂಥ ಲಕ್ಷಾಂತರ ಜನ ಕಾರ್ಯಕರ್ತರು ಈ ಪಾರ್ಟಿಯಲ್ಲಿ ಇದ್ದಾರೆ. ಎಲ್ಲರೂ MLA ಆಗಿದ್ದಾರಾ? ಎಲ್ಲರೂ ಉಪಮುಖ್ಯಮಂತ್ರಿ ಆದ್ರಾ? ಎಲ್ಲರೂ ಕೂಡ ಮುಖ್ಯಮಂತ್ರಿ ಆದ್ರಾ? ಈ ಪಾರ್ಟಿ ನಮ್ಮನ್ನು ಹತ್ತಿರ ಸೇರಿಸ್ದಿದ್ದಿದ್ರೆ ನಾವು ಎಲ್ಲೋ ಬಿದ್ದಿರ್ತಿದ್ವಿ. ಅರ್ಥ ಆಯ್ತಾ? ನಾನು ಅದಕ್ಕೋಸ್ಕರ ಹೇಳಿದೆ, ಜಗದೀಶ್ ಶೆಟ್ಟರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಹೋದ್ರು ಅಂದ ತಕ್ಷಣ ನಾನು ಒಂದು ಬಹಿರಂಗ ಪತ್ರ ಬರೆದೆ. ನಿಮ್ಮ ತಂದೆ ಜಗದೀಶ್ ಶೆಟ್ಟರ್, ನಿಮ್ಮ ತಂದೆ ಇನ್ನೊಬ್ಬ ಶೆಟ್ಟರು, ಬರ್ತೇವೆ ತಂದೆ ಹೆಸರು, ಅವರು ಭಾರತೀಯ ಜನತಾ ಪಾರ್ಟಿಯ MLA ಆಗಿದ್ದರು. ಜಗದೀಶ್ ಶೆಟ್ಟರ್ ತಂದೆ ಮತ್ತು ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಮೇಯರ್ ಆಗಿದ್ದರು. ಅಂಥವ್ರು ಹೊಟ್ಟೆಲಿ ಹುಟ್ಟಿದವ್ರು ನೀವು. ನಾನು ಬಹಿರಂಗ ಪತ್ರ ಬರೆದು ಪತ್ರಿಕೆಗಳು ಬಿಡುಗಡೆ ಮಾಡಿದೆ. ನೀವು ರಾಜೀನಾಮೆ ಕೊಟ್ಟಿದ್ದು ಒಳ್ಳೇದಲ್ಲ, ಇವತ್ತಿಲ್ಲ ನಾಳೆ ಮತ್ತೆ ವಾಪಸ್ ಬರೋರಿ ನೀವು, ಅವತ್ತೇ ಬರೆದೆ. ಯಾಕೆ ಒಳ್ಳೇದಲ್ಲ ಅಂತಂದರೆ, ಹಿಂದಿನ ಅಸೆಂಬ್ಲಿನಲ್ಲಿ ಮತಾಂತರದ ವಿರೋಧ ಬಗ್ಗೆ ನೀವು ವಿರೋಧ ಮಾಡಿದ್ರು, ಜೋರ್ದಾರ್ ಕೂಗಾಡಿದ್ರಿ. ಗೋಹತ್ಯೆ ನಿಷೇಧ ಬಗ್ಗೆ ನೀವು ಮಾತಾಡಿದ್ರಿ. ಕಾಂಗ್ರೆಸ್ನವ್ರದ್ದು ಚುನಾವಣಾ ಪ್ರಣಾಳಿಕೆಯನ್ನೆಲ್ಲ ಹೇಳಿದ್ದಾರೆ. ಏನೇನು BJP ಸರ್ಕಾರದಲ್ಲಿ ಮಾಡಿದಾರೋ ಹಿಂದುತ್ವದ ಬಗ್ಗೆ ಅದಷ್ಟು ವಾಪಸ್ ತಗೋತೀರಿ ಅಂತ ಹೇಳಿದಾಗ ನೀವು ಅಲ್ಲಿರೋಕ್ಕೆ ಸಾಧ್ಯ ಇಲ್ಲ. ನೀವು ಖಂಡಿತ ವಾಪಸ್ ಬರ್ತೀರಿ. ಯಾವ ಲೆಕ್ಕದಲ್ಲಿ ಹೇಳಿದೆ? ಆ ಸಿದ್ಧಾಂತ, ಹಿಂದುತ್ವದ ರಕ್ತ ಜಗದೀಶ್ ಶೆಟ್ಟರ್ ಮೈಯಲ್ಲೂ ಹರಿತಾ ಇದೆ. ತಾತ್ಕಾಲಿಕವಾಗಿ ಏನೋ ಹೋಗ್ಬಿಟ್ರು ಅವರು, ವಾಪಸ್ ಬಂದ್ರು. ಈಗ ಸಂತೋಷ ಆಯಿತು. ಸೌದಿ ಅವ್ರ ಮೈಯಲ್ಲಿ ಹಾಗಾದ್ರೆ ಯಾವ ರಕ್ತ ಹರಿತಾ ಇದೆ? ಅವ್ರು ಅನೇಕ ಪಾರ್ಟಿಯಲ್ಲಿ ಇದ್ದವರು ಅವರು. ಜಗದೀಶ್ ಶೆಟ್ಟರು ತಂದೆ, ನಾನು ಅದಕ್ಕೋಸ್ಕರ ಮತ್ತೆ ಹೇಳ್ತಾ ಇದ್ದೀನಿ, ಶಿವಪ್ಪ ಶೆಟ್ಟರು ಒಬ್ಬರೋ ಇಬ್ಬರೋ MLAಗಳಿದ್ದಂಥ ಸಂದರ್ಭದಲ್ಲಿ ಈ ಪಾರ್ಟಿ ಕಟ್ಟಿದವರು ಅವರೆಲ್ಲರೂ. ಹುಬ್ಬಳ್ಳಿ ಧಾರವಾಡ ಮೇಯರು ಆದರು. ಅಂಥವರು ಹಿಂದುತ್ವದಿಂದ ಬಂದಂಥ ವ್ಯಕ್ತಿಗಳು. ನಾನು ಸೌದಿ ಬಗ್ಗೆ ನಾನು ಖಂಡಿತ ಟೀಕೆ ಮಾಡಲ್ಲ. ಅವರು ನನ್ನ ಸ್ನೇಹಿತರೆ, ಇವತ್ತಿನ ನಾಳೆ ಬರ್ಬೋದು, ಬರದೇ ಇರ್ಬೋದು. ನನಗೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಶೆಟ್ರ್ ಬಗ್ಗೆ ಯಾವ ವಿಶ್ವಾಸ? ನಾನು ಅದು ಪತ್ರದಲ್ಲೂ ಬರೆದಿದ್ದೆ. ನಿಮ್ಮ ತಂದೆಯವರು ಸ್ವರ್ಗದಲ್ಲಿದ್ದಾರೆ, ನೀವು ಕಾಂಗ್ರೆಸ್ ಸೇರ್ತಾ ಇರೋದ್ರಿಂದ ಹಿಂದುತ್ವಕ್ಕೆ ವಿರೋಧವಾಗಿ ಹೋಗ್ತಾ ಇದ್ದೀರಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗತ್ತಾ? ನೀವು ಇವತ್ತಿಲ್ಲ ನಾಳೆ BJP ಬರ್ಬೋದು, ಬರ್ತೀರಿ ಅನ್ನಂತ ಆತ್ಮವಿಶ್ವಾಸ ನನಗೆ ಅವತ್ತೇ ಇತ್ತು. ಗೊತ್ತಿಲ್ಲ, ಅವ್ರು ಬೇರೆ ಪಾರ್ಟಿಯಲ್ಲಿ ಇದ್ದವರು. ಹಿಂದುತ್ವದ ರಕ್ತ ಅಂತ ನಾನು ಹೇಗೆ ಹೇಳ್ತಿದ್ದೀನಿ ಅಂದರೆ, ಆರಂಭದಿಂದನೂ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಲಿ ಸಂಘ ಪರಿವಾರದಿಂದ ಬಂದವರು. ನಾವು ಬೇರೆ ಪಾರ್ಟಿಗೆ ಹೋಗ್ತಿರೋ ಅಂತ ನಮ್ಮಂಥ ಸ್ವಾರ್ಥಿಗಳು ಬೇರೆ ಇಲ್ಲ. ಹಾಗಾಗಿ ಈ ರಕ್ತ ಹಂಚ್ಕೊಂಡು ಹುಟ್ಟಿರೋ ಸ್ವಾಭಾವಿಕ ಬೇರೆ ಪಕ್ಷಕ್ಕೆ ಹೋಗಲ್ಲ. ಹೋದರೂ ಕೂಡ ಅಲ್ಲಿ ಇರಲ್ಲ ಭಾಳ ದಿನ, ಬರೋರೇ ವಾಪಸ್ಸು.